ಸ್ನೇಹಿತರೆ, ಉದ್ಯೋಗ ಒಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆರ್ಟಿಇ ಅರ್ಜಿ ಆನ್ಲೈನ್ ಪ್ರಾರಂಭ ದಿನಾಂಕ ಮತ್ತೆ ಮುಂದೂಡಲಾಗಿದೆ. ಕಾರಣ ಅಷ್ಟೇ, ಸುಪ್ರೀಂ ಕೋರ್ಟ್ ಆರ್ಡರ್ ಇರೋದ್ರ ಕಾರಣ ಪ್ರೈವೇಟ್ ಶಾಲೆಗಳನ್ನ ಆಡ್ ಮಾಡ್ತಾ ಇರೋದು, ನೆರೆಹೊರೆ ಶಾಲೆಗಳನ್ನ ಆಡ್ ಮಾಡ್ತಾ ಇರೋ ಕಾರಣ ಅರ್ಜಿ ಮುಂದೂಡಲಾಗ್ತಿದೆ ಅಂತ ನನಗನ್ಸುತ್ತೆ. ಅದು ಯಾವತ್ತು ಪ್ರಾರಂಭವಾಗುತ್ತೆ ಅನ್ನೋದ್ರ ಬಗ್ಗೆ ಮತ್ತೆ ಹೊಸದಾಗಿ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ. ಅದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ನೆರೆಹೊರೆ ಶಾಲೆಗಳ ಅಂತಿಮ ಪಟ್ಟಿ LKG ಹಾಗೂ ಫಸ್ಟ್ ಸ್ಟ್ಯಾಂಡರ್ಡ್ ಅನುದಾನ ರಹಿತ ಅಂದರೆ ಪ್ರೈವೇಟ್ ಶಾಲೆಗಳು ಹಾಗೂ ಅನುದಾನ ಶಾಲೆಗಳಲ್ಲಿ ಕನಿಷ್ಠ ಲಭ್ಯವಿರುವ ಶಾಲಾವಾರು ಸೀಟುಗಳ ಸಂಖ್ಯೆ ಜಿಲ್ಲೆಯ ವೆಬ್ಸೈಟ್ ನಲ್ಲಿ ಬೋರ್ಡ್ ನಲ್ಲಿ ಪ್ರಕಟಿಸುವುದು 6/4/2026 ಆಗಿರುತ್ತದೆ. ಹಾಗೆ ಆನ್ಲೈನ್ ಅಪ್ಲಿಕೇಶನ್ ಟ್ರಯಲ್ ನೋಡ್ತಾರೆ 2 ದಿನಗಳ ಕಾಲ 7 ಮತ್ತು 8 ಏಪ್ರಿಲ್ ಹಾಗೂ ಪ್ರಾರಂಭದ ದಿನಾಂಕ ಅರ್ಜಿ ಪ್ರಾರಂಭದ ದಿನಾಂಕ ಬಂದು 9ನೇ ತಾರೀಕು ಏಪ್ರಿಲ್ ಅಲ್ಲಿ ಪ್ರಾರಂಭವಾಗುತ್ತೆ. 1 ತಿಂಗಳು ಅವಕಾಶ ಇರುತ್ತೆ. 7/5/2026 ಅವಕಾಶ ಇರುತ್ತೆ. ಯಾರೆಲ್ಲ ಇನ್ನೂ ಸಮಯ ತುಂಬಾ ಇದೆ, ಯಾರೆಲ್ಲ ಕ್ಯಾಸ್ಟ್ ಸರ್ಟಿಫಿಕೇಟ್ ಮಾಡಿಸ್ಕೊಂಡಿಲ್ಲ, ಬರ್ತ್ ಸರ್ಟಿಫಿಕೇಟ್ ಇಲ್ಲ, ಅವರೆಲ್ಲ ಬೇಗ ಬೇಗ ಅರ್ಜಿಯನ್ನು ಸಲ್ಲಿಸಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಮತ್ತೆ ಅದೆಲ್ಲ ಮಾಡಿಸ್ಕೊಳ್ಳಿ. ಮತ್ತೆ ಆಧಾರ್ ಕಾರ್ಡ್ ಅಡ್ರೆಸ್ ನೀವೇನು ಅರ್ಜಿ ಸಲ್ಲಿಸ್ತಿರ್ತೋ ಅದೇ ಸುತ್ತಮುತ್ತಲಿನ ಪ್ರದೇಶದಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಅಡ್ರೆಸ್ ಇರಬೇಕಾಗುತ್ತೆ. ಮಗುವುದು ತಂದೆ ತಾಯಿ ಇಬ್ರು ಇರಬೇಕು ಅನ್ನೋ ಅವಕಾಶ ಇಲ್ಲ, ಒಬ್ಬರು ಇದ್ರೆ ಸಾಕಾಗುತ್ತೆ. ತಂದೆ ತಾಯಿ ಯಾರಾದ್ರೂ ಒಬ್ಬರು ಮತ್ತೆ ಮಗುವುದು ನೀವೆಲ್ಲಿಗೆ ಅರ್ಜಿ ಸಲ್ಲಿಸ್ತಿರೋ ಅಲ್ಲಿಗೆ ಇರಬೇಕಾಗುತ್ತೆ. ಬೇಗ ಬೇಗ ಮಾಡಿಸ್ಕೊಳ್ಳಿ. ಹಾಗೆ ಲಾಟರಿ ಪ್ರಕ್ರಿಯೆ ಪ್ರಾರಂಭವಾಗೋದು ಯಾವಾಗ ಅಂದ್ರೆ ಅಂತಿಮ ಪಟ್ಟಿ ರಿಲೀಸ್ ಮಾಡ್ತಾರೆ. ಯಾಕಂದ್ರೆ ಡಾಕ್ಯುಮೆಂಟ್ಸ್ ಕೆಲವರು ಫೇಕ್ ಆಗಿರ್ತಾರೆ ಅನ್ನೋ ಕಾರಣ ಅದನ್ನೇನ್ ಮಾಡ್ತಾರೆ, ವೆರಿಫೈ ಮಾಡಿ ಅದನ್ನ ಅಂತಿಮ ಪಟ್ಟಿ ರಿಲೀಸ್ ಮಾಡ್ತಾರೆ. 12ನೇ ತಾರೀಕು ಮೇ ತಿಂಗಳಲ್ಲಿ ಅಂತಿಮ ಪಟ್ಟಿ ರಿಲೀಸ್ ಮಾಡ್ತಾರೆ. ತದಾದ ನಂತರ ಆನ್ಲೈನ್ ಲಾಟರಿ ಬಂದು 16/5/2026 ತಾರೀಕು ಲಾಟರಿ ಮೊದಲ ಸುತ್ತಿನ ಲಾಟರಿ ಮಾಡ್ತಾರೆ. ಆಮೇಲೆ ಅಡ್ಮಿಷನ್ಗೆ 18ನೇ ತಾರೀಕು ಪ್ರಾರಂಭವಾಗುತ್ತೆ. ಲಾಟರಿ ಆಗಿದೆ 2 ದಿನಗಳಿಂದ ಅವಕಾಶ ಸ್ಟಾರ್ಟ್ ಆಗುತ್ತೆ. 18/5/2026 1/6/2026 ಆನ್ಲೈನ್ ಅರ್ಜಿ ಸಲ್ಲಿಸಿ ಲಾಟರಿ ಸೆಲೆಕ್ಟ್ ಆಗಿರೋದು ಅಡ್ಮಿಷನ್ ಸ್ಕೂಲ್ಗಳಲ್ಲಿ ಪ್ರಾರಂಭವಾಗುತ್ತೆ. ಹಾಗೆ ಯಾವುದು ಉಳಿಯುತ್ತ ಸೀಟು ಅದು 2ನೇ ಸುತ್ತಿಗೆ ಹೋಗುತ್ತೆ. 2ನೇ ಸುತ್ತಿನ ಲಾಟರಿ ಬಂದು 5/6/2026 ಲಾಟರಿ ನಡೆಯುತ್ತೆ. ಮತ್ತೆ 2ನೇ ಸುತ್ತದ್ದು. ಹಾಗೆ ಅದರ ಅಡ್ಮಿಷನ್ ಬಂದು 6ರಿಂದ 15ನೇ ತಾರೀಕು ಅವಕಾಶ ಕೊಡ್ತಾರೆ. ಯಾವಾಗ ಅಂದ್ರೆ ಜೂನ್ಗೆ ಅವಕಾಶ ಕೊಡ್ತಾರೆ. ಇನ್ನು ಯಾರೆಲ್ಲ ದಾಖಲಾತಿಗಳು ಮಾಡಿಸ್ಕೊಂಡಿಲ್ವೋ ಅವರೆಲ್ಲ ಮಾಡಿಸ್ಕೊಳ್ಳಿ. ಹಾಗೆ ವಯೋಮಿತಿ ಹೇಳಬೇಕು ಅಂದ್ರೆ 1/6/2026 6 ವರ್ಷಗಳ ಕಾಲ ತುಂಬಿರಬೇಕು. ಜ್ಞಾಪನ ಇಟ್ಕೊಳ್ಳಿ, 1/6/2026 6 ವರ್ಷಗಳ ಕಾಲ ತುಂಬಿರಬೇಕು. ಫಸ್ಟ್ ಸ್ಟ್ಯಾಂಡರ್ಡ್ಗೆ ಯಾರೆಲ್ಲ ಅರ್ಜಿ ಸಲ್ಲಿಸಬೇಕು ಅನ್ಕೊಂಡಿದ್ರು ಅವರೆಲ್ಲ ದಾಖಲಾತಿಗಳು ಈಗ ರೆಡಿ ಮಾಡ್ಕೊಳ್ಳಿ. ಆಮೇಲೆ ಕೊನೆಗಳಿಗೆ ಆನ್ಲೈನ್ ಅಪ್ಲಿಕೇಶನ್ಸ್ ಪ್ರಾರಂಭವಾಗಲಿ ಅಪ್ಲಿಕೇಶನ್ ಸಲ್ಲಿಸಕ್ಕೆ ಹೋಗಬೇಡಿ. ಯಾಕಂದ್ರೆ ಸರ್ವರ್ ಪ್ರಾಬ್ಲಮ್ ಮತ್ತೆ ಮುಂಚೆ ತಯಾರು ಮಾಡ್ಕೊಂಡು ಸ್ಟಾರ್ಟಿಂಗ್ ಅಲ್ಲೇ ಅಪ್ಲಿಕೇಶನ್ ಆಗಿ 1-2 ದಿನ ಬಿಡಿ, ಟ್ರಯಲ್ ನೋಡ್ತಾ ಇರ್ತಾರೆ. ಅದಾದ ನಂತರ ಅರ್ಜಿನ ಸಲ್ಲಿಸ್ಕೊಳ್ಳಿ. ಥ್ಯಾಂಕ್ ಯು.